ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಫ್ರೆಂಡ್ಸ್, ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ವಿಡಿಯೋ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡ್ದೇ ನಮಗೆ ವಿಡಿಯೋ ಹಾಕೋದಕ್ಕೂ ಆಗೋದಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಅಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ನೋಡ್ತಾ ಇರೋರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಷ್ಟವಿಲ್ಲದ ಮದುವೆ ಭಾಗ 26. ಅಪ್ಪನಿಗೆ ಕರೆ ಮಾಡಿದ ಗಂಗಾಧರ್ ವಿಷಯ ತಿಳಿಸಿದಾಗ ತುಂಬ ಖುಷಿಪಟ್ಟವರು ಅವನ ಮದುವೆಗಾಗಿ ಹಗಲು ರಾತ್ರಿ ಚಡಪಡಿಸುವ ಮಡದಿಯಿಂದ ಈ ವಿಷಯ ಮುಚ್ಚಿಡುವುದು ಸರಿಯಾಗಿ ಕಾಣಲಿಲ್ಲ. ಹಾಗಾಗಿ ಮಗನ ಒಪ್ಪಿಗೆ ಪಡೆದೆ ಹೆಂಡತಿ ಜಾನಕಿಯನ್ನು ನಾಳೆ ತನ್ನ ಜೊತೆ ಕರೆದುಕೊಂಡು ಬರುತ್ತಿರುವುದಾಗಿ ಹೇಳಿದರು. ಮರುದಿನ ಸಾಕ್ಷಿಯಾಗಿ ಸುಕುಮಾರ್ ಹಾಗೂ ದಿನಕರ್ ಸಹಿಯನ್ನು ಪಡೆದ ರಿಜಿಸ್ಟರ್ ನವದಂಪತಿಗಳಿಬ್ಬರಿಗೂ ಶುಭಾಶಯ ಹೇಳಿದರೆ ನವದಂಪತಿಗಳು ಮೂವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಸೊಸೆಯನ್ನ ಆಲಂಗಿಸಿ ಕೆನ್ನೆ ಸವರಿ ದೃಷ್ಟಿ ತೆಗೆದ ಜಾನಕಿ, ಗಂಗು ಅದೆಲ್ಲೋ ಹುಡುಕಿದೆ ಈ ಹುಡುಗಿಯನ್ನು, ಸಾಕ್ಷಾತ್ ಲಕ್ಷ್ಮಿಯ ಹಾಗಿದ್ದಾಳೆ, ಇವಳಿಗಾಗಿಯ ನೀನು ಯಾವುದೇ ಹೆಣ್ಣು ತೋರಿಸಿದರೂ ಮದುವೆ ಆಗೋಲ್ಲ ಎನ್ನುತ್ತಿದ್ದದ್ದು ಎಂದು ಮಗನ ಕಿವಿ ಹಿಂಡಿ ಕೇಳಿದರೆ, ತಾಯಿಯಿಂದ ಕಿವಿ ಬಿಡಿಸಿಕೊಂಡು, ನಾನು ಹುಡುಕಿದ್ದಲ್ಲ, ಅವರೇ ನನ್ನನ್ನು ಹುಡುಕಿಕೊಂಡದ್ದು ಅಲ್ವಾ ಮೇಡಮ್ ಎಂದು ಪತ್ನಿಯತ್ತ ನೋಡಿ ನಗುತ್ತಾ ತಮ್ಮಿಬ್ಬರ ಪ್ರೀತಿಯ ಬಗ್ಗೆ ಹೇಳಿದರೆ, ಪುನಃ ಮಗನ ಕಿವಿ ಹಿಂಡಿ, ಇಷ್ಟೊಳ್ಳೆ ಹುಡುಗಿಯ ಪ್ರೀತಿಯನ್ನು ಬೇಡ ಅಂದೆಯಾ? ನೋಡು, ಆ ನಿನ್ನ ಕನಸು ಅದೇ ರೆಸಾರ್ಟ್. ಆದಷ್ಟು ಬೇಗ ಅದರ ಕೆಲಸವನ್ನೆಲ್ಲ ಮುಗಿಸಿ ಇವಳನ್ನು ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ನಮ್ಮ ಮನೆ ತುಂಬಿಸಿಕೊಳ್ಳಬೇಕು ಎಂದವರ ಮಾತಿಗೆ ಆಯಿತೆಂದು ತಲೆಯಾಡಿಸಿದನು. ನಂತರ ಮೂವರು ಗಂಗಾಧರ್ ಜೊತೆ ಅವನ ಹೋಟೆಲಿಗೆ ಹೋಗಿ ಊಟ ಮುಗಿಸಿ ಕುಶಲೋಪರಿ ಮಾತನಾಡುತ್ತಿರುವಾಗ ರೆಸಾರ್ಟ್ ಬಗ್ಗೆ ದಾಮಿನಿ ಮಾಡಿದ ಕೆಲವೊಂದು ಬದಲಾವಣೆಗಳನ್ನು ಅವರಲ್ಲಿ ಹೇಳಿ ಆಗಲೇ ತಯಾರಾದ ಹೊಸ ಸ್ಕೆಚ್ ಅವರಿಗೆ ತೋರಿಸಿದಳು. ಒಮ್ಮೆ ಅದರ ಬಗ್ಗೆ ಕಣ್ಣಾಡಿಸಿದ ಸುಕುಮಾರ್ ಮಗನ ಕನಸಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ, ಅದೆಷ್ಟು ಖರ್ಚಾಗುತ್ತೆ ಹೇಳಿಬಿಡು, ನೀನು ಹೇಳಿದಂತೆ ವ್ಯವಹಾರ ಕಮ್ಮಿ ಇದ್ದ ಹೋಟೆಲ್ ಸೇಲ್ ಮಾಡೋಣ, ಹಾಗೆಯೇ ಊರಲ್ಲಿ ಒಂದಷ್ಟು ಜಮೀನು ಇದೆಯಲ್ಲ, ಈಗೆಲ್ಲ ಅದಕ್ಕೆ ಒಳ್ಳೆಯ ಬೆಲೆ ಇರಬಹುದು, ಊರಿಗೆ ಹೋದ ಮೇಲೆ ವಿಚಾರಿಸಿ ಹೇಳುತ್ತೇನೆ ಎನ್ನುವ ತಂದೆಯ ಮಾತಿಗೆ ಖುಷಿಯಿಂದ ಒಪ್ಪಿಗೆ ಸೂಚಿಸಿದರೆ, ಬೀಗರೆ ಹಾಗೆ ಹಣದ ಅವಶ್ಯಕತೆ ಇದ್ದರೆ ನನ್ನ ಬಳಿ ಕೇಳು ಎಂದಿದ್ದೆ, ನಿಮ್ಮ ಮಗ ಹಣದಿಂದ ಸಂಬಂಧ ಕೆಡುತ್ತದೆ ಬೇಡ ಎಂದಿದ್ದಾನೆ. ನೋಡು ಗಂಗು, ಒಮ್ಮೆ ರೆಸಾರ್ಟ್ ಕೆಲಸಕ್ಕೆ ಇಳಿದ ಮೇಲೆ ಹಣದ ಕಾರಣ ಕೊಟ್ಟು ಕೆಲಸ ನಿಲ್ಲಿಸಬೇಡ. ಈಗಲೂ ನಿನಗೆ ಹಣದ ಸಹಾಯ ಮಾಡಲು ನಾನು ರೆಡಿ, ಹಾಗೆಯೇ ಬೇಡ ಸಾಲ ಎಂದಾದರೂ ತೆಗೆದುಕೋ ಎಂದು ಅವನನ್ನು ಬಲವಂತ ಮಾಡಿದಾಗ, ತನ್ನ ಕನಸಿಗೆ ಕೋಟಿಗಟ್ಟಲೆ ಹಣ ಅವಶ್ಯಕತೆ ಇರುವುದರಿಂದ ಹಣದ ಸಹಾಯ ಪಡೆಯಲು ಒಪ್ಪಿದನು. ವಾರಗಳು ಕಳೆದು ಅಂದು ರೆಸಾರ್ಟ್ ನಿರ್ಮಾಣದ ಮೊದಲಾಗಿ ಭೂಮಿ ಪೂಜೆ ಜರುಗಿತು. ಅರ್ಚಕರು ಹೇಳಿದಂತೆ ಗಂಗಾಧರ್ ಮತ್ತು ದಾಮಿನಿ ಇಬ್ಬರು ಒಟ್ಟಿಗೆ ನೆಲ ಅಗೆದು ನವರತ್ನಗಳನ್ನು ಇಟ್ಟು ಅದರ ಮೇಲೆ 2 ಕಲ್ಲು ಇಟ್ಟು ಕಲಸಿಟ್ಟಿದ್ದ ಸಿಮೆಂಟ್ ಹಾಕಿದರು. ಪೂಜೆ ಮುಗಿಸಿದ ಅರ್ಚಕರು ಎಲ್ಲವೂ ಶುಭವಾಗಲಿ ಎಂದು ದಂಪತಿಗಳಿಗೆ ಆಶೀರ್ವಾದ ಮಾಡಿದರು. ಅಂದಿನಿಂದ ರೆಸಾರ್ಟ್ ನಿರ್ಮಾಣದ ಕೆಲಸ ಭರದಿಂದ ಸಾಗಿದರೆ ದಾಮಿನಿ ಅಪ್ಪನೊಂದಿಗೆ ವಾರಕ್ಕೊಮ್ಮೆ ಅಲ್ಲಿಗೆ ಭೇಟಿ ನೀಡಿ ಕೆಲಸದ ಜೊತೆ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದಳು. ಅಪ್ಪನ ಜೊತೆ ದಿನಕರ್ ಕೂಡ ಒಂದಷ್ಟು ಹಣವನ್ನು ಗಂಗಾಧರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದರು. ಅದರ ಜೊತೆ ತಂಗಿ ಅಂಬಿಕಾ ಬ್ಯಾಂಕ್ ಉದ್ಯೋಗಿಯಾದ ಕಾರಣ ಬೆಂಗಳೂರಿನಲ್ಲಿರುವ ಅವಳದೇ ಬ್ಯಾಂಕಿನ ಬ್ರಾಂಚ್ ಒಂದರಲ್ಲಿ ಅವಳ ಸಹಾಯದಿಂದ ತನಗೆ ಬೇಕಾದಷ್ಟು ಲೋನ್ ಅಷ್ಟೇ ಮಾಡಿಸಿದ್ದನು. ದಿನೇಶ್ ತನ್ನ ಸಹಚರರ ಮೂಲಕ ಗಂಗಾಧರ್ ಬಗ್ಗೆ ಕೇಳಿ ತಿಳಿಯುವುದರ ಜೊತೆ ತಂಗಿಯ ಇತ್ತೀಚೆಗಿನ ಬದಲಾವಣೆ ಅವನನ್ನು ಯೋಚಿಸುವಂತೆ ಮಾಡಿತ್ತು. ಹೀಗೆಯೇ ಒಮ್ಮೆ ಅವನ ಬಡಾವಣೆಯ MLA ಜೊತೆ ಅವರ ಜಾಗ ರಿಜಿಸ್ಟ್ರೇಷನ್ನಿಗೆ ಬಂದಾಗ
ರಿಜಿಸ್ಟರ್ ಆಫೀಸರಿಗೆ ಅವನು ಮೊದಲಿನಿಂದಲೂ ಪರಿಚಯವಿದ್ದ ಕಾರಣ ಕೆಲಸ ಮುಗಿದ ಮೇಲೆ ಹೊರಟ ದಿನೇಶನ ಕೈಗೊಂದು ಕವರ್ ಕೊಟ್ಟು ಅಪ್ಪನಿಗೆ ಕೊಡುವಂತೆ ಹೇಳಿದ್ದರು. ಅದರ ಬಗ್ಗೆ ಹೆಚ್ಚು ಯೋಚಿಸಲು ಹೋಗದೆ ಯಾವುದೋ ಜಾಗದ ಅಥವಾ ಹೋಟೆಲ್ ಡಾಕ್ಯುಮೆಂಟ್ಸ್ ಇರಬೇಕೆಂದು ದಿನೇಶ್ ಅದನ್ನು ತನ್ನ ಕಾರಲ್ಲಿಟ್ಟು ಮರೆತಿದ್ದನು. ತಮ್ಮವರಿಂದ ಮಾತ್ರ ಮದುವೆಯ ವಿಷಯವನ್ನು ಮುಚ್ಚಿಡುವ ಭರದಲ್ಲಿ ಪರಿಚಯ ಇದ್ದ ರಿಜಿಸ್ಟರ್ ಆಫೀಸರ್ ಬಳಿ ಈ ಮದುವೆ ಗೌಪ್ಯವಾಗಿರಲಿ ಎನ್ನುವುದನ್ನು ಹೇಳಲು ಮರೆತಿದ್ದು ದಿನಕರ್ ಹಾಗೂ ಗಂಗಾಧರ್ಗೆ ಮುಳುವಾಗುವುದರಲ್ಲಿತ್ತು. ರಾತ್ರಿ ಮನೆ ತಲುಪಿದವನಿಗೆ ಪಕ್ಕದ ಸೀಟ್ ಮೇಲಿದ್ದ ಕವರ್ ನೋಡಿ ಅಪ್ಪನ ಎಲ್ಲ ವ್ಯವಹಾರದ ಅರಿವಿದ್ದವನು ಈ ಡಾಕ್ಯುಮೆಂಟ್ಸ್ ಯಾವುದರ ಬಗ್ಗೆ ಆಗಿರಬಹುದು ಎನ್ನುವ ಕುತೂಹಲದಲ್ಲಿ ತೆರೆದವನ ಕಂಗಳು ಕ್ಷಣದಲ್ಲಿ ಕೆಂಬಣ್ಣಕ್ಕೆ ತಿರುಗಿತ್ತು. ಕೋಪದಿಂದ ಇಳಿದು ಮನೆಯ ಒಳಗಡೆ ಇನ್ನೇನು ಹೋಗಬೇಕೆನ್ನುವಾಗ ಅದೇನೋ ಯೋಚಿಸಿ ಆ ಕವರನ್ನು ಕಾರ್ ಒಳಗಡೆಯೇ ಇಟ್ಟು ಏನೂ ಆಗಿಲ್ಲ ಎನ್ನುವಂತೆ ಸಹಜವಾಗಿ ಒಳಗೆ ಹೋದನು. ರೆಸಾರ್ಟ್ ನಿರ್ಮಾಣವಾಗುತ್ತಿರುವ ಜಾಗದಲ್ಲಿ ಕೆಲಸದವರಿಗೆ ಹಾಗೂ ತನಗೆ ತಂಗಲು ತಾತ್ಕಾಲಿಕ ಶೆಡ್ ಕಟ್ಟಿಸಿದ್ದ ಗಂಗಾಧರ್ ವಾರದಲ್ಲಿ 1-2 ದಿನ ಅಲ್ಲೇ ಉಳಿಯುತ್ತಿದ್ದನು. ಅಂದು ಸಂಜೆ ಇಂಜಿನಿಯರ್ ಜೊತೆ ಮುಂದಿನ ಕೆಲಸದ ಬಗ್ಗೆ ಚರ್ಚಿಸುತ್ತಿರುವಾಗ ಅವನ ಹೋಟೆಲಲ್ಲಿ ಏನೋ ಸಮಸ್ಯೆಯಾಗಿದೆ, ಆದಷ್ಟು ಬೇಗ ಬರಬೇಕಾಗಿ ಫೋನ್ ಬಂದಿತ್ತು. ತಕ್ಷಣ ಅಲ್ಲಿಂದ ತನ್ನ ಕಾರಲ್ಲಿ ಹೊರಟವನು 10 ನಿಮಿಷದ ಪ್ರಯಾಣದ ಬಳಿಕ ಮುಂದಿನಿಂದ ವೇಗವಾಗಿ ಬಂದ ಲಾರಿಯೊಂದು ಅವನಿದ್ದ ಕಾರಿಗೆ ಜೋರಾಗಿ ಗುದ್ದಿದ ರಭಸಕ್ಕೆ ಕಾರು ನುಜ್ಜು ನುಜ್ಜಾಗಿ ರಸ್ತೆ ಬದಿಯಲ್ಲಿ ಬಿದ್ದಿತು. ಜನ ಹಾಗೂ ವಾಹನಗಳು ಅಷ್ಟೊಂದು ಚಲಿಸದ ನಿರ್ಜನ ರಸ್ತೆಯದು. ತನ್ನ ಕೆಲಸ ಮುಗಿಸಿದ ಲಾರಿ ರಸ್ತೆಯಲ್ಲಿ ಹೋಗುವ ಯಾರಿಗೂ ಆ ಕಾರು ಕಾಣಿಸಬಾರದೆಂದು ಕಾರನ್ನು ಇನ್ನಷ್ಟು ಬದಿಗೆ ತಳ್ಳಿ ಹೋಗಿತ್ತು. ದಿನದ ಕೆಲಸ ಮುಗಿಸಿ ಸೈಕಲಲ್ಲಿ ಮನೆಯತ್ತ ಹೊರಟ 5-6 ಯುವಕರ ಗುಂಪಿಗೆ ರಸ್ತೆಯ ಬದಿಯಲ್ಲಿ ಬಿದ್ದ ಕಾರು ಕಂಡಾಗ ಎಲ್ಲರೂ ಅದರತ್ತ ನಡೆದರು. ಕಾರಿನೊಳಗಡೆ ಯಾರೂ ಇಲ್ಲದದ್ದನ್ನು ನೋಡಿ ಆ ಹುಡುಗರು ಇನ್ನೇನು ಅಲ್ಲಿಂದ ಹೋಗಬೇಕೆನ್ನುವಾಗ ರಸ್ತೆಯಿಂದ ತುಸು ದೂರ ಪೊದೆಯಲ್ಲಿ ಯಾರೋ ನರಳುತ್ತಿರುವ ಸದ್ದು ಕೇಳಿ ಅತ್ತ ನಡೆದರು. ನಿಮಿಷಗಳ ಹುಡುಕಾಟದ ಬಳಿಕ ಮೈಕೈಯೆಲ್ಲ ರಕ್ತವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿರುವ ಗಂಗಾಧರರನ್ನು ನೋಡಿ ಆ ಹುಡುಗರೆಲ್ಲ ಅವನನ್ನು ಎತ್ತಿಕೊಂಡು ರಸ್ತೆಯ ಬಳಿ ಕರೆತಂದರು. ಹಣೆಯ ಜೊತೆ ಬಲಗಾಲಿನ ಬಳಿ ರಕ್ತ ಹರಿಯುವುದನ್ನು ನೋಡಿದ ಹುಡುಗರು ಆ ದಾರಿಯಾಗಿ ಬರುವ ಆಗೊಂದು ಈಗೊಂದು ವಾಹನಕ್ಕೆ ಕೈ ಅಡ್ಡ ಮಾಡಿದರೆ ಯಾರು ಕ್ಯಾರೆ ಎನ್ನದೆ ಹೋಗುತ್ತಿರುವುದನ್ನು ಗಮನಿಸಿ ತಾವೇ ಹೊತ್ತುಕೊಂಡು ಪಕ್ಕದಲ್ಲೇ ಸಿಕ್ಕ ಸರಕಾರಿ ಆಸ್ಪತ್ರೆಗೆ ಅವನನ್ನು ಸೇರಿಸಿದ್ದರು. ಆಕ್ಸಿಡೆಂಟ್ ಕೇಸ್ ಆದ ಕಾರಣ ಪೊಲೀಸರಿಗೆ ತಿಳಿಸುತ್ತೇವೆ ಎಂದ ಡಾಕ್ಟರ್ ಮಾತಿಗೆ ಮುತ್ತು ಎನ್ನುವ ಹುಡುಗನನ್ನು ಬಿಟ್ಟು ಉಳಿದವರೆಲ್ಲರೂ ಅಲ್ಲಿಂದ ಓಟ ಕಿತ್ತಿದ್ದರು. ಗಂಗಾಧರ್ ಸ್ಥಿತಿ ನೋಡಿ ಅವನನ್ನು ವಾರ್ಡ್ ಒಳಗಡೆ ಕರೆದುಕೊಂಡು ಹೋದ ಡಾಕ್ಟರ್ ಹಣೆಯ ಗಾಯ ಅಷ್ಟೇನೂ ಆಳವಾಗಿಲ್ಲದ ಕಾರಣ ರಕ್ತವನ್ನು ಶುಚಿಗೊಳಿಸಿ ಡ್ರೆಸ್ಸಿಂಗ್ ಮಾಡಿ ಊದಿದ ಬಲಗಾಲನ್ನು ನೋಡಿ ನರ್ಸ್ ಬಳಿ ಎಕ್ಸ್ರೇ ಮಾಡಲು ಹೇಳಿದರು. ಅರ್ಧ ಗಂಟೆಯ ಬಳಿಕ ಬಂದ ಎಕ್ಸ್ರೇಯಲ್ಲಿ ಬಲಗಾಲಿನ ಗಂಟು ಮೂಳೆ ಮುರಿದ ಕಾರಣ ಅದಕ್ಕೆ ಸಿಮೆಂಟ್ ಪ್ಲಾಸ್ಟರ್ ಹಾಕಿ ಹೊರಗಡೆ ಕಾಯುತ್ತಿದ್ದ ಮುತ್ತುವಿನಲ್ಲಿಗೆ ಬಂದ ಡಾಕ್ಟರ್ ಗಂಗಾಧರ್ ಸ್ಥಿತಿಯ ಬಗ್ಗೆ ಹೇಳಿ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುವುದಾಗಿ ಹೇಳಿದರು. ನಂತರ ಬಂದ ಪೊಲೀಸ್ ಕೂಡ ಮುತ್ತುವಿನ ಹೇಳಿಕೆ ಪಡೆದು ಆಕ್ಸಿಡೆಂಟ್ ಸ್ಪಾಟ್ ಬಳಿ ಹೋದರು. ಇಂಜೆಕ್ಷನ್ ಪವರಿನಿಂದ 5-6 ಗಂಟೆಯ ಬಳಿಕ ಎಚ್ಚರಗೊಂಡ ಗಂಗಾಧರ್ ಸುತ್ತಲೂ ನೋಡಿದರೆ 5-6 ಪೇಷಂಟ್ ಇದ್ದ ವಾರ್ಡಲ್ಲಿ ಇದ್ದರು. ಒಮ್ಮೆ ಆದ ಆಕ್ಸಿಡೆಂಟ್ ನೆನಪಿಸಿಕೊಂಡವರು ಎದುರಿನಿಂದ ವೇಗವಾಗಿ ಬರುತ್ತಿರುವ ಲಾರಿಯನ್ನು ನೋಡಿ ಚಲಿಸುತ್ತಿರುವ ಕಾರಿನಿಂದ ಹೊರಗಡೆ ಹಾರಿದ್ದಕ್ಕೆ ಬದುಕಿಕೊಂಡೆ, ಇಲ್ಲದಿದ್ದರೆ ಎಂದುಕೊಂಡವರಿಗೆ ಆ ಕ್ಷಣ ನೆನೆದು ಮೈ ಒಮ್ಮೆ ಭಯದಲ್ಲಿ ಕಂಪಿಸಿತು. ತನ್ನ ಬಳಿ ಕುಳಿತು ಗೋಡೆಗೆ ಹೊರಗಿ ಕಣ್ಮುಚ್ಚಿದ ಹುಡುಗನನ್ನು 1-2 ಕ್ಷಣ ನೋಡಿ ಅವನನ್ನು ಕರೆದಾಗ, ಸರ್ ಎಚ್ಚರ ಆಯ್ತಾ? ಹೇಗಿದ್ದೀರಾ ಈಗ? ಇರಿ, ನರ್ಸಮ್ಮನನ್ನು ಕರೆಯುತ್ತೇನೆ ಎಂದು ಕ್ಷಣದಲ್ಲಿ ಹೊರಗೋಡಿ ನರ್ಸ್ ಜೊತೆ ಬಂದನು. ಗಂಗಾಧರ್ ಹಣೆಯ ಗಾಯ ಮತ್ತು ಕಾಲಿನ ಬಗ್ಗೆ ಹೇಳಿ ಇವತ್ತೊಂದಿನ ಅಲ್ಲೇ ಉಳಿಯುವಂತೆ ಹೇಳಿದರು.
ತಕ್ಷಣ ಹೊರಗಡೆ ಹೋದ ಮುತ್ತು ಊಟ ಕಟ್ಟಿಸಿಕೊಂಡು ಬಂದು ಅಲ್ಲೇ ಮಂಚಕ್ಕೆ ಹೊರಗಿ ಕುಳಿತಿದ್ದ ಗಂಗಾಧರ್ ಎದುರು ಊಟದ ಪ್ಯಾಕೆಟ್ ಚಾಚಿ, ದಿನಗೂಲಿ ಮಾಡುವವ ಸರ್, ನನ್ನ ಕೈಯಲ್ಲಿರುವ ದುಡ್ಡಲ್ಲಿ ಇದೇ ಊಟ ಬರೋದು. ನಿಮಗೆ ಬೇರೆ ಏನೂ ತಂದು ಕೊಡಲು ನನ್ನ ಬಳಿ ಹಣವಿಲ್ಲ ಎಂದವನ ಮಾತಿನತ್ತ ಗಮನ ಕೊಡದೆ ಅವನು ತಂದ ಪಾಕೆಟ್ ತೆರೆದು ಅನ್ನ ಮತ್ತು ತರಕಾರಿ ಸಾಂಬಾರನ್ನು ಕಲಸಿ ತಿಂದು ಮುಗಿಸಿದ ಗಂಗಾಧರ್ ಊಟ ಚೆನ್ನಾಗಿದೆ ಎಂದು ಹೇಳಿ ಅವನ ಪರಿಚಯ ಕೇಳಿದರು. ನನ್ನ ಹೆಸರು ಮುತ್ತು, ನಾನೊಬ್ಬ ಅನಾಥ. ಶಾಲೆಯ ಕಡೆ ಕಣ್ಣೆತ್ತಿಯೂ ನೋಡಿದವನಲ್ಲ. ಚಿಕ್ಕ ವಯಸ್ಸಲ್ಲೇ ಕೂಲಿ ಕೆಲಸ ಮಾಡುತ್ತಾ ಗೆಳೆಯರೊಂದಿಗೆ ಇದ್ದನು. ಅವನ ಬಗ್ಗೆ ಕೇಳಿ ಏನೋ ಯೋಚಿಸಿದ ಗಂಗಾಧರ್ ನಿರ್ಮಾಣವಾಗುತ್ತಿರುವ ತನ್ನ ರೆಸಾರ್ಟ್ ಬಗ್ಗೆ ಹೇಳಿ ತನ್ನೊಂದಿಗೆ ಬರುವಂತೆ ಕೇಳಿಕೊಂಡರು. ತಾನು ಕಾಪಾಡಿದ್ದು ಹೋಟೆಲ್ ಸಾಹುಕಾರನನ್ನು ಎಂದು ತಿಳಿಯುವುದರ ಜೊತೆ ಅವರಾಗಿಯೇ ಕೆಲಸಕ್ಕೆ ಕರೆದಾಗ ಅವನಿಗೆ ಇಲ್ಲವೆನ್ನಲಾಗಲಿಲ್ಲ. ಆ ಕ್ಷಣವೇ ಒಪ್ಪಿದನು. ಅಂದು ಆಸ್ಪತ್ರೆಯಲ್ಲೇ ಕಳೆದ ಗಂಗಾಧರ್ ಮರುದಿನ ಮುತ್ತು ಜೊತೆ ಆಟೋ ಮಾಡಿಕೊಂಡು ತನ್ನ ಹೋಟೆಲ್ ತಲುಪಿದನು. ಗಂಗಾಧರ್ ಹಣೆ ಹಾಗೂ ಕಾಲಲ್ಲಿರುವ ಬ್ಯಾಂಡೇಜ್ ನೋಡಿ ಮ್ಯಾನೇಜರಿಗೆ ಗಾಬರಿಯಾಗಿತ್ತು. ನಡೆದದ್ದ ಎಲ್ಲವನ್ನ ಚುಟುವಾಗಿ ಹೇಳಿ ಮುತ್ತುವಿನ ಬಗ್ಗೆಯೂ ತಿಳಿಸಿದ ಗಂಗಾಧರ್ ತಾನು ಉಳಿಯುತ್ತಿದ್ದ ರೂಮನ್ನು ಸೇರಿದರೆ ಮ್ಯಾನೇಜರ್ ಮುತ್ತುವಿಗೆ ತಿಂಡಿ ಮಾಡಲು ಹೇಳಿ ಸದ್ಯಕ್ಕೆ ಗಂಗಾಧರರಿಗೆ ಊಟ ತಿಂಡಿಯ ಜೊತೆ ಅವರ ಬೇಕು ಬೇಡಗಳನ್ನು ನೋಡಿಕೊಳ್ಳುವಂತೆ ಹೇಳಿದನು. ಅದೇ ದಿನ ಗಂಗಾಧರ್ ರೆಸಾರ್ಟಲ್ಲಿರಬಹುದು ಎಂದು ಅಲ್ಲಿಗೆ ಬಂದಿದ್ದ ಅಪ್ಪ ಮಗಳಿಗೆ ಅವನು ಅಲ್ಲಿ ಕಾಣದಿದ್ದಾಗ ಅವನು ತಂಗುವ ಹೋಟೆಲ್ ಕಡೆ ಹೊರಟರು. ಅವರನ್ನು ನೋಡಿ ಮ್ಯಾನೇಜರ್ ಗಂಗಾಧರರಿಗೆ ಆದ ಆಕ್ಸಿಡೆಂಟ್ ಬಗ್ಗೆ ಹೇಳಿದಾಗ ಇಬ್ಬರಿಗೂ ಆಘಾತವಾಗಿತ್ತು. ಇಬ್ಬರು ಕ್ಷಣದಲ್ಲಿ ಅವನಿದ್ದ ರೂಮಿನೊಳಗಡೆ ಹೋಗಿ ಅವನ ಸ್ಥಿತಿಯನ್ನು ನೋಡಿದ ದಿನಕರನಿಗೆ ಗಾಬರಿಯಾದರೆ ದಾಮಿನಿ ಕಣ್ಣೀರು ಹಾಕುತ್ತಿದ್ದರು. ಅಂದಿನಿಂದ ಗಂಗಾಧರ್ ಸಂಪೂರ್ಣವಾಗಿ ಗುಣಮುಖರಾಗುವವರೆಗೂ ತಂದೆಯ ನಿರಾಕರಣೆಯ ನಡುವೆಯೂ ದಾಮಿನಿ ಪೂರ್ತಿ ದಿನ ಅವನ ಜೊತೆಯಲ್ಲೇ ಇರುತ್ತಿದ್ದಳು. ಈ ವಿಷಯ ತನ್ನ ಸಹಚರರ ಮೂಲಕ ದಿನೇಶನಿಗೆ ತಿಳಿದಾಗ ಅವನು ಇನ್ನಷ್ಟು ಖುದ್ದು ಹೋಗಿದ್ದ. ಸ್ವಲ್ಪ ದಿನಗಳಲ್ಲಿ ಗಂಗಾಧರ್ ಸುಧಾರಿಸಿಕೊಂಡು ಪುನಃ ರೆಸಾರ್ಟ್ ಹಾಗೂ ಹೋಟೆಲ್ ಎಂದು ಓಡಾಡುತ್ತಿದ್ದವನಿಗೆ ಆಗಾಗ ಅವರದ್ದೇ ಕೆಲವೊಂದು ಹೋಟೆಲಲ್ಲಿ ರೌಡಿಗಳಿಂದ ಅನಾವಶ್ಯಕ ಜಗಳವಾಗಿ ಪೂರ್ತಿ ಊಟದ ಟೇಬಲ್ ಕುರ್ಚಿಯೆಲ್ಲ ಪುಡಿ ಪುಡಿಯಾಗುವುದರ ಜೊತೆ ರೆಸಾರ್ಟ್ ಕನ್ಸ್ಟ್ರಕ್ಷನ್ ಬಳಿ ಆರ್ಡರ್ ಮಾಡಿದ ಸಿಮೆಂಟ್, ಕಲ್ಲು, ಮರಳು, ಸೆಂಟ್ರಿಂಗ್ ವಸ್ತುಗಳೆಲ್ಲ ಆಯಾಯ ಸಮಯಕ್ಕೆ ಬರದೆ ಅವರಿಗೆ ತೊಂದರೆಯಾಗುತ್ತಿತ್ತು. ಈ ಕೆಲಸದಲ್ಲಿ ಇಂತಹ ವಿಘ್ನಗಳೆಲ್ಲ ಸರ್ವೇ ಸಾಮಾನ್ಯ ಎಂದುಕೊಂಡವರಿಗೆ ಇಂತಹ ಅಡಚಣೆಯಾದಾಗ ದಿನೇಶ್ ಜೀಪು ತಮ್ಮ ಹೋಟೆಲ್ ಅಥವಾ ರೆಸಾರ್ಟಿನ ಜಾಗದ ಆಸುಪಾಸಿನಲ್ಲಿ ಕಾಣಿಸಲು ಶುರುವಾದಾಗ ಅವನ ಮೇಲೊಂದು ಅನುಮಾನ ಮೂಡಲಾರಂಭಿಸಿತು. ನಂತರ ದಿನೇಶ್ ಮೇಲೊಂದು ಕಣ್ಣಿಟ್ಟವರಿಗೆ ತಿಂಗಳ ಬಳಿಕ ತನ್ನ ಮೇಲೆ ಹಗೆ ಸಾಧಿಸುತ್ತಿರುವವನು ಅವನೇ ಎಂದು ತಿಳಿದು ಅಪ್ಪ ಮಗಳನ್ನು ಭೇಟಿಯಾಗಿ ಅವರ ಮಗ ತನಗೆ ತೊಂದರೆ ನೀಡುತ್ತಿರುವುದರ ಬಗ್ಗೆ ಹೇಳಿದರು. ಅಂದು ಮನೆಯಲ್ಲಿ ತಂದೆಯೊಂದಿಗೆ ಅಣ್ಣನ ಜೊತೆ ಮಾತನಾಡಲು ಹೋದ ದಾಮಿನಿಗೆ ಸರಿಯಾಗಿ ಬಾರಿಸಿದ ದಿನೇಶ್ ಅವಳ ಮುಖದ ಮೇಲೆ ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಎಸೆದು ಗಂಗಾಧರನನ್ನು ಸರ್ವನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದ. ದಿನೇಶ್ ತನ್ನ ಹೆಂಡತಿಯ ಮೇಲೆ ಕೈ ಮಾಡಿದ್ದು ತಿಳಿದ ಕೂಡಲೇ ಪೊಲೀಸ್ ಜೊತೆ ಅವನ ಮನೆಗೆ ನುಗ್ಗಿ ತನ್ನ ಕನಸಾದ ರೆಸಾರ್ಟ್ ಜೊತೆ ತನ್ನನ್ನು ಪ್ರೀತಿಸಿ ಮದುವೆಯಾಗಿರುವ ದಾಮಿನಿ ಇಬ್ಬರೂ ತನಗೆ ಮುಖ್ಯವೆಂದು ಹೇಳಿ ಮುಂದೆ ಇವೆರಡಕ್ಕೂ ಏನಾದರೂ ತೊಂದರೆಯಾದರೆ ಅದಕ್ಕೆ ದಿನೇಶ್ ಕಾರಣ ಎನ್ನುವ ಲೆಟರ್ ಒಂದನ್ನು ಬರೆದು ಪೊಲೀಸ್ ಇನ್ಸ್ಪೆಕ್ಟರ್ ಕೈಗಿಟ್ಟು ಗಂಗಾಧರ್ ಅವನ ಆಟಕ್ಕೊಂದು ಅಂತ್ಯ ಆಡಿದ್ದನು. ಈ ಕತೆ ಇನ್ನೂ ಮುಂದುವರಿಯುವುದು. ಪ್ಲೀಸ್ ಫ್ರೆಂಡ್ಸ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಾವು ಡೈಲಿ 3ರಿಂದ 4 ಎಪಿಸೋಡ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ 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 ಫ್ರೆಂಡ್ಸ್, ನೀವು ಸಪೋರ್ಟ್ ಮಾಡಿ ನಮಗೆ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.